ತಂಗಿ ಸೀತಾ, ತಂಗಿ ಅವ್ರಿಲ್ಲಣ್ಣ, ದೇವಸ್ಥಾನಕ್ಕೆ ನೋಡಮ್ಮ, ನಮ್ಮ ಚಂದ್ರುವಿಗೆ ಇನ್ಸ್ಪೆಕ್ಟರ್ ನೌಕರಿ. ತಂಗಿ, ಇಂದು ನೌಕರಿ ಡ್ಯೂಟಿ ಪ್ರಾರಂಭಿಸಲು ಒಳ್ಳೆಯ ದಿನ. ಅದಕ್ಕಾಗಿ ನಿನಗಾಗಿ ಸೀರೆ ತಾರಣ. ಅಣ್ಣ, ಈ ನೌಕರಿಯಲ್ಲಿ ನೀನು ಜಯಶೀಲನಾಗಿ ಒಳ್ಳೆ ಹೆಸರು ಪಡೆದು ಈ ತಂಗಿಯ ಮನಸ್ಸಿಗೆ ಸಂತೋಷ ತಾರಣ್ಣ. ಅನ್ಯಾಯ, ಅತ್ಯಾಚಾರ, ಅಧರ್ಮ ತಲೆ ಎತ್ತಿ ನಿಂತು ಭ್ರಷ್ಟಾಚಾರವೇ ದಿನ ನಡೆಯುತ್ತಿರುವ ಈ ಸಮಾಜಘಾತಕರಿಗೆ ಸರಿಯಾದ ಪಾಠ ಕಲಿಸಿ ಕರ್ತವ್ಯದ ಕಾಕಿ ಬಟ್ಟೆ ಉದ್ಯೋಗಕ್ಕೆ ಬದ್ಧನಾಗಿ ಕರ್ತವ್ಯದ ಕಾಣಿಕೆ ಸರ್ಕಾರದಿಂದ ಪಡೆದು ಒಳ್ಳೆಯ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನು ತಿಳಿದುಪಡಿದ್ದೇನೆ. ಆಯ್ತಣ್ಣ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಮೊದಲು ಊಟ ಮಾಡಿ ಬನ್ನಿ. ಊಟಕ್ಕೆಂದು ಹೋದವರ ಮೇಲೆ ದೊಡ್ಡ ರಾಜಹಂತವನ್ನೇ ಎಬ್ಬಿಸಿ ಸ್ನೇಹಕ್ಕೆ ಕೊಡ್ಲಿ ಪೆಟ್ಟಾಗಿ ಅವರಿಬ್ಬರ ಸ್ನೇಹದ ಮಧ್ಯೆ ಕುರುಕ್ಷೇತ್ರ ಯುದ್ಧವನ್ನೇ ಆ ಸೀತಾಳನ್ನ ಮನೆಯಿಂದ ಹೊರಗೆ ಹಾಕಬೇಕು. ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ. ಅದಕ್ಕೆ ಇನ್ನು ಸರಿಯಾದ ಸಮಯ ತಾನಾಗೇ ಒದಗಿ ಬಂದಿದೆ. ಹೌದು, ಅದೇನೋ ಹೇಳ್ತಾರಲ್ಲ, ಕಾಗೆ ಕೂತಿದ್ದಕ್ಕೂ ತೊಂಗೆ ಮುರಿದಿತ್ತು ಅನ್ನೋ ಹಾಗೆ ನನಗೆ ಆಗ್ಲೇ ಮನಸ್ಸಿಗೆ ಸಮಾಧಾನ. ಬನ್ನಿ ಇಲ್ಲಿ. ಇಲ್ಲಿ ನೋಡ್ರಿ, ಈ ಫೋಟೋ ಈ ಸೀರೆಯಲ್ಲಿತ್ತು. ಕೈಯಲ್ಲಿ ಸಾಧಾರಣ ಫೋಟೋ ಅಲ್ಲ, ಗೌರವ ಮಣ್ಣು ಪಾಲು ಮಾಡುವ ಫೋಟೋ. ತೆಗೆದುಕೊಂಡ್ರ ಇದು ಎಲ್ಲಿಂದ ಬಂತು? ರೀ ಮಿಸ್ಟರ್, ನಿಮ್ಮ ಪೊಲೀಸ್ ಬುದ್ಧಿಯನ್ನ ಇಲ್ಲಿ ತೋರಿಸಬೇಡಿ. ನೀವು ಸರತಿಗೊಮ್ಮೆ ನಮ್ಮ ಮನೆಗೆ ಬಂದು ಹೋಗಿ ಮಾಡೋದನ್ನು ನೋಡಿ ನೋಡಿ ನಮ್ಮಿಂದ ಸಾಕಾಗಿ ಹೋಗಿದೆ. ನೋಡ್ರಿ, ಈ ಸೀರೆಯನ್ನ ತಂದುಕೊಟ್ಟ ಇವನೇ ಈ ನಿಮ್ಮ ತಂಗಿ ಗರ್ಭಕ್ಕೆ ಒಡೆಯ. ಏನ್ ಹೇಳ್ತೀರಿ ಅಮ್ಮ? ಕೈಯಾದ ಮಾತನಾಡಿ ಈ ಫೋಟೋದಲ್ಲಿ ನೋಡಿದರೆ ಇವರ ಗರ್ಭಕ್ಕೆ ನೀನೇ ಕಾರಣ.
ತಾಳಿ ಕಟ್ಟಿದ್ರು ಅವತ್ತೇ ಇವರು ನನ್ನ ಅಣ್ಣನಾಗಿ ಸ್ವೀಕರಿಸಿದ್ದೀನಿ. ನಂಬಣ್ಣ ಇವರು ನನ್ನ ಗರ್ಭಕ್ಕೆ ಕಾರಣರಲ್ಲ. ತಾಯಿ ಇಲ್ಲದ ತಪ್ಪಲಿ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ತಪ್ಪಿಗೆ ಈ ಮಹಾಮಂದಿರಕ್ಕೆ ಮಸಿ ಬಳೆದು ಈ ಮನೆತನದ ಮಾನವನ್ನು ಕಳೆದಲ್ಲ. ನೀನು ನನ್ನ ತಂಗಿಯಲ್ಲ, ಆಟಗಾರ್ತಿ ನೀನು. ನಾನು ಮಹಾಮಾಟಗಾರ್ತಿನಿ. ನೀನು ತಂಗಿ ಮಹಾಮಾಟಗಾರ್ತಿನಿ. ಒಂದೇ ಯಾಕನ್ನ ಹೊಡೆದೆ? ಅಶೋಕ್, ಸ್ನೇಹಿತನೆಂಬ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಸುಮ್ಮನೆ ಬಿಡುತ್ತಿದ್ದೆ. ಇಲ್ಲವಾಗಿದ್ದರೆ ನಿನ್ನನ್ನು ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕುತ್ತಿದ್ದೆ. ಸ್ನೇಹ ಎಂಬ ಕೈ ಕಟ್ಟಿ ಹಾಕಿದೆ. ಆದರೆ ಸ್ನೇಹಿತನ ತಂಗಿಯನ್ನು ಬುಟ್ಟಿ ಹಾಕಿ ನಿನ್ನ ಮನೆತನದ ಗೌರವ ನಾಶ ಮಾಡುವ ಮೋಸಗಾರ ಅಲ್ಲ ಈ ಫೋಟೋ ಯಾವನೋ ಅಂದು ತೆಗೆದ ದೃಶ್ಯ. ಈ ಸೀರೆ ತಂದುದು ನಿನ್ನ ಅಣ್ಣ ಅಂತೆ ಅಣ್ಣ ಮಾಡೋದೆಲ್ಲ ಮಾಡಿ ಅಣ್ಣ ಅಂತ ಹೇಳೋದಿಕ್ಕೆ ನಾಚಿಕೆ ಆಗೋದಿಲ್ಲ ನಿಮ್ಗೆ? ಭಾರತಿ, ನಾಲ್ಗೆ ಬಿಗಿಡ್ದು ಮಾತಾಡು. ನೀನು ನನ್ನ ತಂಗಿಯ ಸಮಾನ. ಸುಮ್ಮನಿದ್ದೆ. ಇನ್ನೂ ಹೊಲಸು ಮಾತಾಡಿದರೆ ಪರಿಣಾಮ ನೆಟ್ಟಗಾಗಿ ನನ್ನ ಹೆಂಡತಿಗೆ ಎಚ್ಚರ ಕೊಡುವಷ್ಟು ಸತ್ಯ ಸ್ನೇಹಿತನಾಗಿ ಕೈ ಹಾಕಿ ನಮ್ಮ ಮನೆತನಕ್ಕೆ ಹಾಳು ಮಾಡುವ ಮಹಾಮೂರ್ಖ ನೀನು. ಸ್ನೇಹದ ಸಂಕೋಲೆಗೆ ಸೇಡಿನ ಮುಳ್ಳಿಟ್ಟ ಮಂಗ ಮಾನವ. ನಿನ್ನ ಮುಖ ನನಗೆ ತೋರಿಸಬೇಡ. ಅಶೋಕ್, ಎಂಥ ಮಾತು! ಸ್ನೇಹದ ಸಂಕೋಲೆಗೆ ಮುಳ್ಳಿಡುವ ಮೋಸಗಾರ ನಾನಲ್ಲ. ಎಂದು ಸೀತಾಳ ಕೊರಳಿಗೆ ತಾಳಿ ಕಟ್ಟಿತೋ ಅಂದಿನಿಂದ ನಿನ್ನಂತೆ ನನಗೊಬ್ಬಳು ತಂಗಿದ್ದಾಳೆಂದು ಸೀತಾ ಹೊತ್ತ ಗರ್ಭಕ್ಕೆ ಕಾರಣ ನಾನಲ್ಲ. ಈ ಫೋಟೋದಿಂದ ದೂರ ಮಾಡುತ್ತಿರುವಂತ ಈ ಪ್ರಸಂಗ ವಿಚಿತ್ರವಾದದ್ದು. ನೀನು ಸಂಕಷ್ಟ ಕಾಲದಲ್ಲಿ ನನ್ನನ್ನು ಕಾಪಾಡಿದೆ. ನಿನ್ನ ಋಣ ತೀರಿಸಿ ಋಣ ಮುಕ್ತನಾಗುತ್ತೇನೆ ಅಶೋಕ್, ಋಣ ಮುಕ್ತನಾಗುತ್ತೇನೆ. ಆಹಾ, ಭಾರಿ ಯುಗ ಪುರುಷ ಕರ್ಣನಂತೆ ಬಂದು ಷಂಡನಂತೆ ಹೊರಟು ಹೋಗ್ಬಿಟ್ಟ. ಏನ್ರಿ ನಂದ ಗೋಕುಲಂತಿರೋ ಈ ಮನೆಯಲ್ಲಿ ಹಾದರದ ಪಿಂಡವನ್ನ ಹೊತ್ತ ಒಂದೇ ಇವಳಿರ್ಬೇಕು, ಇಲ್ಲ ನಾನಿರ್ಬೇಕು. ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಯಾರ್ಯಾರಿಗೂ ಹುಟ್ಟುವ ಮಗುವಿನ ಜನನ ಈ ಮನೆಯಲ್ಲಿ ಆಗಕೂಡದು. ಇವಳಿಂದ ನಿನ್ನನ್ನು ನಾನು ಮೊದಲು ಇವಳನ್ನು ಕತ್ತು ಹಿಡಿದು ಹೊರಗೆ ಅಣ್ಣ, ಹೊರಗೋಗು ಅಂದ್ರೆ ಈ ಗರ್ಭವನ್ನ ಎತ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ ಅಣ್ಣ? ತವರಿಗೆ ಬಾ ತಂಗಿ ಅಂತ ಕರೆಯೋ ತವರೂ ಇಲ್ಲ, ಗಂಡನ ಮನೆಯವರಂತೂ ಮೊದಲೇ ಇಲ್ಲ. ಎಲ್ಲಿಗಂತ ಹೋಗ್ಲಣ್ಣ? ನಾನು ಎಲ್ಲಿಗಂತ ಹೋಗ್ಲಿ? ಯಾರೇ ನಿಮ್ಮ ಅಣ್ಣ? ಇನ್ನು ಮುಂದೆ ಅವರು ನಿನಗೆ ಅಣ್ಣನಲ್ಲ. ಮತ್ತು ಈ ಮನೆಯಿಂದ ನಡಿಯೇ ಅಯ್ಯೋ ಅತ್ತಿಗೆ, ಈ ಸುಂದರವಾದ ಮನೆಗೆ ಕೊಳ್ಳೆ ಇಡುವ ಪಾತಕ್ಕೆ ಹಾಕ್ಬೇಡಿ. ನೀವು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ಸರಿ ಆಚೆ ಚಾಂಡಾಲಿ ನೋಡೆ, ಅಣ್ಣ ಅಂತ ಹೇಳಿ ಕಣ್ಣೀರು ಸುರಿಸಿದ್ರೆ ನಿನ್ನ ಕಣ್ಣೀರಿಗೆ ಕರಗೋಕೆ ಯಾರು ಇಲ್ಲ. ಅಣ್ಣ ಅಂತ ಸೋಗು ಮಾಡು, ಸೋಗಲಾಡಿ
ಏನೇ ಸೋಗ್ಲಾಡಿ, ನಿಮ್ಮ ಅಣ್ಣನೇ ನಿನಗೆ ಚೀಮಾರಿ ಹಾಕಿ ಉಗುರಾಯ್ತಲ್ಲ, ನಿನ್ನ ಕಣ್ಣೀರಿಗೆ ಇಲ್ಲಿ ಬೆಲೆ ಕೊಡೋರು ಯಾರೂ ಇಲ್ಲ. ಮೊದಲು ಈ ಮನೆಯಿಂದ ತೊಲಗು. ಈ ಜಗದಲ್ಲಿ ನೀನೇನು ಚಿಂತೆ ಮಾಡಬೇಡ. ಇವಳನ್ನ ಹೊರತಳ್ಳು. ಮೊದಲು ಇವಳನ್ನ ಹೊರತಳ್ಳು. ಇವಳ ಮುಖ ನಾನು ನೋಡಲಾರೆ. ಈ ಸೀತಳಿಗೆ ಆಸರೆಯಾಗಿದ್ದ ಮರವಾಗಿದ್ದ ನೀನೇ ಮಾತು ಹೇಳ್ತೀರಿ ಏನಣ್ಣ? ಆಯ್ತಣ್ಣ, ನೀನು ಹೇಳ್ದಾಗೆ ನಾನು ಹೊರಗೆ ಹೋಗ್ತೀನಿ. ಆದ್ರೆ ಒಂದಲ್ಲ ಒಂದಲ್ಲ, ಈ ಸೀತೆ ಏನಂತ ನಿರೂಪಿಸ್ತೀನಿ ಅಣ್ಣ, ನಿರೂಪಿಸ್ತೀನಿ. ನಾನೇನು ಬರ್ತೀನಿ ಅಣ್ಣ. ಈ ಜಗದಲ್ಲಿ ಈ ಜಗದಲ್ಲಿ ಅಂತೂ ಬೀಡೆ ಮನೆ ಬಿಟ್ಟೆ. ಏನ್ರಿ, ಇದೇ ಖುಷಿಗೆ ನಿಮ್ಗೆ ಕುಡಿಯೋದಕ್ಕೆ ಹಾಲನ್ನು ತಗೊಂಡ್ ಬರ್ತೀನಿ, ತಡೀರಿ. ಆಯ್ತು. ತಗೊಳ್ರಿ, ಹಾಲು ಕುಡಿ. ಭಾರತಿ, ಏನು ಗೊತ್ತಾ, ಇದನ್ನು ನಿನ್ನ ಗಂಡನ ಹಾಕ್ಬಿಡು ಕಣ್ಣಿಗೆ. ದೇವೇಂದ್ರ, ನಮ್ಗೆ ಭಯ ಆಗುತ್ತೆ, ನೀವೇ ಹಾಕಿ. ನೋಡು ಭಾರತಿ, ನೀನು ಹಿಂದೆ ಮಾಡಿದ ಧರ್ಮಣ್ಣ ಕೆಟ್ಟ ಕೆಲಸಗಳನ್ನು ಈ ಊರ ಜನರಿಗೆ ಹೇಳಿ ತಡೆಗಾಗಿ ನಾನು ಕೇಕೆ ಹಾಕಿ ಎಸ್ಕೇಪ್ ಮರ್ಯಾದೆಯಿಂದ ಆಗು. ಎರಚು ಅವನ ಕಣ್ಣನ್ನು. ಸರಿ, ಕೊಡಿ ಹಾಕಿ. ಏನಂತ ಹೇಳಬೇಕು?
ಬಿದ್ದಿದೆ. ಈಗ ನೀನು ಬಸ್ ಸ್ಟ್ಯಾಂಡ್ನಲ್ಲೋ ಫುಟ್ಪಾತಿನಲ್ಲಿ ಭಿಕ್ಷೆ ಬೇಡಿ ಅಲ್ಲೇ ಜೀವನ ಸಾಗಿಸಬೇಕು. ಭಾರತಿ, ನನಗೇಕೋ ಈ ಕಣ್ಣಿಗೆ ಕತ್ತಲಾರ. ನಾನು ಕುರುಡನೆ? ಏನು ಭಾರತಿ, ನಾನು ಕುರುಡನೆ? ನೀನು ನಿಜವಾಗಲೂ ಕೂಡ ಅಯ್ಯೋ ಪಾಪ. ಏನು ಬಡ ಭಿಕಾರಿ ಎಂದು ನನ್ನ ಬಾಳಿನಲ್ಲಿ ಮದುವೆಯಾಗಿ ನಿನ್ನನ್ನು ಮನೆ ಸೇರಿಸಿಕೊಂಡರೆ ಈ ಚಾಂಡಾಲನ ಮಾತಿಗೆ ನಮ್ಮ ಮನೆತನಕ್ಕೆ ವಿಷ ಜಂತು ಆದೆಯ ಮತೀನ ಹೆಣ್ಣೆ. ಇರಲೇ ಬಡ್ಡಿ ಮಗನೇ. ಕಿರುಚಾಡುವೆ ಕರ್ಕೊಂಡೋದ್ರ ನಾಯಿನ. ಭಾರತಿ, ಅಂತೂ ನಾ ಹೇಳಿದ ಕೆಲಸ ಸರಿಯಾಗಿ ಮಾಡಿ ಮುಗಿಸಿದೆ. ಇನ್ನು ಮತ್ತೊಂದು ಕೆಲಸ ಬಾಕಿ ಇದೆ. ಅದೇನು ಅಂತ ಹೇಳು ದೇವೇಂದ್ರ. ಆ ಧರ್ಮ ನನ್ನು ಹೊರಗೆ ದಬ್ಬಿ ಬಿಡಬೇಕು. ಆಗ್ಲಿ.